ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ? ಅಲ್ಲ, ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಪ್ರಭಾವಿ ಮಿನಿಸ್ಟರ್ ಆಗಿರತಕ್ಕಂತಹ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಯಾವ ಕಾರಣಕ್ಕೋಸ್ಕರ ಎಂಟ್ರಿ ಕೊಡ್ತಾ ಇದ್ದಾರೆ? ರಾಜ್ಯ ರಾಜಕಾರಣಕ್ಕೆ ದಳಪತಿ ಎಂಟ್ರಿ ಫಿಕ್ಸು ಅದರಲ್ಲಿ ಸಂದೇಹ ಬೇಡ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಶುರುವಾಯಿತು ತಲ್ಲಣ, ಅಲ್ಪ ಪ್ರಮಾಣದ ಸ್ತಂಭನ. ವಿಜೇಂದ್ರ ಸಿಎಂ ಹಾದಿಗೆ ಕಂಟಕವಾಗುತ್ತಾ ದಳಪತಿಯ ಆ ಒಂದು ನಿರ್ಧಾರ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸಮಸ್ಯೆ ಆಗಲಿದೆಯಾ? ದೋಸ್ತಿಗಳಲ್ಲಿ ಕಂಪನ, ಹೊಸ ಫೈಟ್ ಇನ್ಮೇಲೆ ಶುರುನಾ? 2028ರ ಅಸೆಂಬ್ಲಿ ಎಲೆಕ್ಷನ್, ಆ ಎಲೆಕ್ಷನ್ ನಲ್ಲಿ ಎಚ್.ಡಿ.ಕೆ ಸ್ಪರ್ಧೆ ಫಿಕ್ಸಾ? ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡುವ ಕ್ಷೇತ್ರ ಯಾವುದು? ಎಚ್.ಡಿ. ಕುಮಾರಸ್ವಾಮಿಯ ಆ ನಿರ್ಧಾರದ ಲೆಕ್ಕಾಚಾರ ಏನು? 2028ರ ಚುನಾವಣೆಗೆ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರಾ ಎಚ್.ಡಿ. ಕುಮಾರಸ್ವಾಮಿ? ಕೇಂದ್ರ ಮಂತ್ರಿ ಪಟ್ಟ ಎಚ್.ಡಿ. ಕುಮಾರಸ್ವಾಮಿಗೆ ಸಾಕಾಯ್ತಾ ಅಥವಾ ಬೇರಿನ್ಯಾವುದಾದ್ರೂ ಕಾರಣಗಳಿದಾವ? ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು ಜೆಡಿಎಸ್ ಪಕ್ಷ ಕುಗ್ಗಿ ಹೋಯ್ತಾ? ರಾಜ್ಯ ರಾಜಕಾರಣಕ್ಕೆ ಬರಲು ಕುಮಾರಸ್ವಾಮಿ ಆದ್ರೂ ರೆಡಿ. ಸೊ ನೆಕ್ಸ್ಟ್ 2028ಕ್ಕೆ ಎಂಟ್ರಿ ಕೊಡ್ತಾರೆ. 2028ಕ್ಕೆ ಕುಮಾರಸ್ವಾಮಿ ವರ್ಸಸ್ ಡಿ.ಕೆ ಶಿವಕುಮಾರ್ ನಡುವೆ ಬಿಗ್ ಫೈಟ್ ನಡೆಯುತ್ತೆ. ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ಶುರುವಾಗುತ್ತಾ ಕಾಳಗ. ಎಚ್.ಡಿ.ಕೆ ಬಿಗ್ ಬಾಂಬಿಗೆ ಪತರುಗುಟ್ಟಿದ ರಾಜ್ಯ ರಾಜಕಾರಣ ಅಥವಾ ರಾಜ್ಯ ರಾಜಕೀಯ? 2024ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಕೇಂದ್ರಕ್ಕೆ ಹೋಗಿದ್ದ ದಳಪತಿ ಮಾಜಿ ಮುಖ್ಯಮಂತ್ರಿ ಇದೀಗ ಮತ್ತೆ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಕೊಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಕಲ ಸಿದ್ಧತೆಯಲ್ಲಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿಗೆ ಬ್ರೇಕ್ ಹಾಕಿರುವ ಎಚ್.ಡಿ.ಕೆ ಮೈತ್ರಿ ಬೇಡ ನಮಗೆ, ಸ್ಥಳೀಯ ಎಲೆಕ್ಷನ್ಗೆ ZP ಆಗಿರಲಿ GB ಎಲೆಕ್ಷನ್ ಆಗಿರಲಿ ಕೇಂದ್ರಕ್ಕೆ ಗುಡ್ ಬೈ ಹೇಳಿ ರಾಜ್ಯ ರಾಜಕಾರಣಕ್ಕೆ ಮುಂದಾಗಿರುವಂತಹ ದಳಪತಿ, ಅದಕ್ಕೊಂದಷ್ಟು ಕಾರಣಗಳಿದ್ದಾವೆ. ದಳಪತಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯಿಂದ ಬಿಜೆಪಿ ಮತ್ತು ಕೈ ನಾಯಕರಿಗೆ ಟೆನ್ಷನ್. ರಾಜ್ಯ ರಾಜಕಾರಣಕ್ಕೆ ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಎಂಟ್ರಿ ಕೊಡ್ತಾರಾ? ಯಾವ ಕಾರಣಕ್ಕಾಗಿ ಕೇಂದ್ರ ಮಂತ್ರಿ ಆದ್ರು ಮತ್ತು ಯಾವ ಕಾರಣಕ್ಕಾಗಿ ಕೇಂದ್ರ ಮಂತ್ರಿ ಸ್ಥಾನವನ್ನ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ? ಇವೆರಡೂ ಪ್ರಶ್ನೆಗಳಿಗೆ ಉತ್ತರ ಬೇಕಾಗುತ್ತೆ. ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನಗಳನ್ನು ನಾವು ಮಾಡೋಣ. 2023ರಲ್ಲಿ ನಡೆಯುತ್ತಲ್ಲ ಅಸೆಂಬ್ಲಿ ಎಲೆಕ್ಷನ್, ಅದಕ್ಕೂ ಮುಂಚಿತವಾಗಿ ಎಲ್ಲ ಪಕ್ಷಗಳು ಆ ಪಕ್ಷಗಳ ಪ್ರಣಾಳಿಕೆಗಳನ್ನು ರಾಜ್ಯದಲ್ಲಿ ವೈಭವೀಕರಿಸೋದಕ್ಕೆ ಪ್ರಯತ್ನ ಪಟ್ಟರು. ಬಿಜೆಪಿಯವರು ಒಂದು ಯಾತ್ರೆ ಮಾಡಿದ್ರು, ಕಾಂಗ್ರೆಸ್ನವರು ಗ್ಯಾರಂಟಿ ಸ್ಕೀಮ್ಗಳ ಮುಖಾಂತರವಾಗಿ ರಾಜ್ಯದ ಬೀದಿಗಳಲ್ಲೂ ಗಲ್ಲಿಗಳಲ್ಲೂ ಗ್ಯಾರಂಟಿ ಸ್ಕೀಮ್ಗಳನ್ನು ಪ್ರಚಾರ ಮಾಡಿದ್ರು. ಹೆಣ್ಣು ಮಕ್ಕಳಿಗೊಂದು ಪ್ರತ್ಯೇಕ ಸಭೆ ಕರೆದ್ರು, ಗಂಡು ಮಕ್ಕಳಿಗೊಂದು ಪ್ರತ್ಯೇಕ ಸಭೆ ಕರೆದ್ರು, ಇನ್ನು ಮಧ್ಯವಯಸ್ಕರಿಗೊಂದು ಪ್ರತ್ಯೇಕ ಮೀಟಿಂಗ್ ಮಾಡಿದ್ರು. ಇದರ ಮಧ್ಯೆ ವಯೋವೃದ್ಧೆಯರನ್ನ ಕರೆದು ನಿಮಗೂ ತಿಂಗಳಿಗೆ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ, ಆ ಅಕೌಂಟಿಗೆ ಬಂದು ಬೀಳೋ ಸೌಂಡು ನಿಮಗೆ ಕೇಳಿಸಲ್ಲ, ಅಷ್ಟು ಸಲೀಸಾಗಿ ನಾವು ಹಾಕ್ತೀವಿ ಅಂತ ಹೇಳಿ ಕಾಂಗ್ರೆಸ್ಸಿಗರು ಗ್ಯಾರಂಟಿ ಸ್ಕೀಮ್ಗಳನ್ನು ವಿಪರೀತವಾಗಿ ವೈಭವೀಕರಿಸಿದ್ರು. ಆ ಸಂದರ್ಭದಲ್ಲೇ ಕುಮಾರಣ್ಣ ಪಂಚಯಾತ್ರೆ ಅಂತ ಮಾಡಿದ್ರು. 5 ಯೋಜನೆಗಳನ್ನು ಒಳಗೊಂಡ ಒಂದು ಯಾತ್ರೆ. ಕರ್ನಾಟಕದ ಇತಿಹಾಸದಲ್ಲಿ ನೀವು ಎಂದು ಕಂಡು ಕೇಳರಿಯದ ಜನಸ್ತೋಮಗಳು ಆ ಪಂಚಯಾತ್ರೆಗೆ ಸಾಕ್ಷಿಯಾದವು. ಬೆಳಗಿನ ಜಾವ 3-4 ಗಂಟೆಗಳಲ್ಲೆಲ್ಲ ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಕರ್ನಾಟಕದ ಆಯಕಟ್ಟಿನ ಜಿಲ್ಲೆಗಳಲ್ಲಿ ನಡೆಸಿದ್ರು ಆ ಸಭೆಗಳನ್ನ, ಆ ಯಾತ್ರೆಯನ್ನ. ಕುಮಾರಸ್ವಾಮಿ ಹೋಗಬಾರದ ಜಾಗಗಳಿಗೆ ನಿಖಿಲ್ ಕುಮಾರಸ್ವಾಮಿ ಹೋದ್ರು. ನಿಖಿಲ್ ಕುಮಾರಸ್ವಾಮಿ ಹೋಗಲೇಬಾರದ ಜಾಗಗಳಿಗೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ರು. ಕಾಯಿಗಳಲ್ಲಿ ಹಾರ ಸೃಷ್ಟಿ ಮಾಡಿ ಕುಮಾರಣ್ಣನ ಕುತ್ತಿಗೆಗೆ ಹಾಕೋದಕ್ಕೂ ಪ್ರಯತ್ನ ಪಟ್ಟರು ಜನ. ಏಲಕ್ಕಿಗಳಲ್ಲಿಯೂ ಕೂಡ ಹಾರ ಮಾಡಿ ಆ ಯಾತ್ರೆಯಲ್ಲಿ ಕುಮಾರಸ್ವಾಮಿನ ಸ್ವಾಗತ ಮಾಡಿದ್ರು ಜನ. ಸರಿ, ಈ ಯಾತ್ರೆಗಳಾದ ನಂತರ 2023 ಅಸೆಂಬ್ಲಿ ಎಲೆಕ್ಷನ್ ಬಂತು. ಆ ಎಲೆಕ್ಷನ್ನಲ್ಲಿ ಸರ್ವೇ ಸಾಧಾರಣ ಮತದಾರ ಕೂಡ ಲೆಕ್ಕ ಹಾಕುವಂತಹ ಮತಗಳನ್ನಷ್ಟೇ ಕುಮಾರಸ್ವಾಮಿ ತಗೊಂಡ್ರು. ಅಂದ್ರೆ ಅವರು ಪಡೆಯುತ್ತಿದ್ದ ಶೇಕಡವಾರು ಮತಗಳಲ್ಲಿ ಭಾರಿ ಇಳಿಕೆಗಳನ್ನು ಕಾಣ್ತು. ಆ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತರು ಮತಗಳನ್ನು ಕೊಡಲಿಲ್ಲ, ಇನ್ನೊಂದಷ್ಟು ಜನ ಮತಗಳನ್ನು ಕೊಡಲಿಲ್ಲ.
ಇನ್ನು ಸಾಂಪ್ರದಾಯಿಕವಾಗಿ ಬರುತ್ತಿದ್ದ ಒಕ್ಕಲಿಗ ಮತಗಳು ಕೂಡ 2023ರಲ್ಲಿ ವರ್ಕೌಟ್ ಆಗಲಿಲ್ಲ. ಇವೆಲ್ಲವೂ ಒಂದು ತರಹದ ಆಘಾತಕಾರಿಯಾದಂತಹ ಸುದ್ದಿಯಾಗಿ ಮಾರ್ಪಡ್ತು. ಕುಮಾರಸ್ವಾಮಿಗೆ ವಿಧಿ ಇಲ್ಲ, ನಿರ್ವಾಹ ಇಲ್ಲ. ಇನ್ನು 1 ವರ್ಷ ಕಳೆದ್ರೆ MP ಎಲೆಕ್ಷನ್ ಬರುತ್ತೆ 2024ರಲ್ಲಿ. ಸರಿ, ನಾನೆಂತೂ ಸೋತೆ. 34 ಶಾಸಕರಿದ್ದವರಲ್ಲಿ 17 ಶಾಸಕರಿಗೆ ನಾನು ಕುಸ್ದೆ. ಈಗ 2024ರಲ್ಲಿ ಎಲೆಕ್ಷನ್ MP ಎಲೆಕ್ಷನ್ಗೆ ನಿಂತ್ಕೋತೀನಿ, ಕೇಂದ್ರಕ್ಕೆ ಎಂಟ್ರಿ ಕೊಡ್ತೀನಿ. ಆಗಲಾದರೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯನಾ ಅನ್ನೋ ಯೋಚನೆಗೆ ಬಿದ್ದರು. 2024 ಬಂತು, MP ಎಲೆಕ್ಷನ್ ಆಯಿತು. ಅದರಲ್ಲಿ ಪ್ರಚಂಡ ಮತಗಳಿಂದ ಕುಮಾರಣ್ಣ ಗೆದ್ದರು. ಈಗ ಕೇಂದ್ರದ ಮಂತ್ರಿ. ಅದಾದ ನಂತರ ಈ ಮೈತ್ರಿಗೂ ಕೂಡ ಒಂದಷ್ಟು ನಿಬಂಧನೆಗಳಿತ್ತು, ಒಂದಷ್ಟು ಆಕ್ಷೇಪಗಳೆಲ್ಲ ಇತ್ತು. ಅವೆಲ್ಲವನ್ನು ಮೀರ್ಕೊಂಡು ಅವರು ಮೈತ್ರಿ ಮಾಡ್ಕೊಂಡ್ರು BJPಯ ಜೊತೆ. ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಬಹುದೊಡ್ಡ ಜವಾಬ್ದಾರಿಯನ್ನು ಗಿಟ್ಟಿಸ್ಕೊಂಡ್ರು ಕುಮಾರಸ್ವಾಮಿ. ಬಹುದೊಡ್ಡ ಜವಾಬ್ದಾರಿಯನ್ನು, ಉಕ್ಕು ಇಲಾಖೆಯನ್ನು ಗಿಟ್ಟಿಸಿಕೊಂಡ ಕುಮಾರಸ್ವಾಮಿಗೆ ಈ ಕೇಂದ್ರ ಮಂತ್ರಿಯ ಸ್ಥಾನದಿಂದ ರಾಜ್ಯದಲ್ಲಿರ್ತಕ್ಕಂತಹ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಹೊಸ ಹುಮ್ಮಸ್ಸು ಬರುತ್ತೆ ಅನ್ಕೊಂಡ್ರು. ಆದರೆ ಬರಲಿಲ್ಲ. ರಾಜ್ಯಕ್ಕೊಂದು ಗೌರವ ಸಿಕ್ತು. ಕುಮಾರಸ್ವಾಮಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿರೋದು. ಆದರೆ ರಾಜ್ಯಕ್ಕೆ ಗೌರವ, ಕೀರ್ತಿ, ಮತ್ತೊಂದು ಮಗದೊಂದು ಎಲ್ಲವೂ ಸಿಕ್ತು, ಯೋಜನೆ, ಅಭಿವೃದ್ಧಿ ಎಲ್ಲವೂ ಸಿಕ್ತು. ಆದರೆ ಈ ರಾಜ್ಯದ ಮಣ್ಣಿನ ಒಂದು ಪಕ್ಷ ಆಗಿರ್ತಕ್ಕಂತಹ JDS ಬಲವರ್ಧನೆಗೆ ಏನು ಕಾರಣ ಆಗಲಿಲ್ಲ ಕೇಂದ್ರ ಮಂತ್ರಿಯ ಸ್ಥಾನ. ಹಾಗಾಗಿ ಈ ಮಂತ್ರಿ ಸ್ಥಾನದಲ್ಲಿ ಏನು ಸಿಗಲಾರದು ಅಂಥೇಳಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರ. ಅವೆಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರಗಳು. ದೋಸ್ತಿ ನಡುವೆ ಏನಾದರೂ ಬಿರುಕು ಬಿದ್ದರೆ ಅಥವಾ ಬಿರುಕು ಮೂಡಿದರೆ ಮುಂದಿನ 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಬೀಗೋ ಲೆಕ್ಕಾಚಾರಗಳನ್ನು ಕುಮಾರಸ್ವಾಮಿ ಹಾಕುತ್ತಾ ಇದ್ದಾರೆ. ಕಾರಣ, ಮಗ ಚನ್ನಪಟ್ಟಣದಲ್ಲಿ ಕಳೆದ ಬೈ ಎಲೆಕ್ಷನ್ನಲ್ಲಿ ಸೋತರು. ಸೊ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ವಿಧಾನಸಭೆಗೆ ಪ್ರವೇಶ ಮಾಡ್ತಾರಾ ಕುಮಾರಸ್ವಾಮಿ ಅನ್ನೋದು ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.